ಸೊ ನಾನಿವತ್ತು ವ್ಲಾಗ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ಸಕಲೇಶ್ಪುರಗೆ ಹೋಗ್ತಿದ್ದೀವಿ. ಎಲ್ಲಿ ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ನಾನು ಹೋದ್ಮೇಲೆ ಹೇಳ್ತೀನಿ. ಆ್ಯಂಡ್ ಈಗ ನಾನು ರೆಡಿ ಆದೆ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಸೊ ರೆಡಿಯಾಗಿ ಆಯಿತು. ಯಾರ್ಯಾರು ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅದನ್ನೆಲ್ಲ ನಾನು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಕಂಪ್ಲೀಟ್ ಬ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಹಲೋ. ಸೊ ಹೊರಟಿ ಈಗ ಒಂಚೂರು ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಿತ್ತು ಕಾರ್ದು. ಸೊ ಸುನಿ ಮಾಡಿಸಿದ್ದಾನೆ. ಆ್ಯಂಡ್ ಸಿಹಿ ಸಿರಿನ ನಾನು ಕರ್ಕೊಂಡಿಲ್ಲ, ಯಾಕಂದರೆ ಸಕಲೇಶ್ಪುರದಲ್ಲಿ ವೆದರ್ ಇವಾಗ ತುಂಬ ಮಳೆ ಅಂತೆ. ಆಮೇಲೆ ಇನ್ನೊಂದು 15 ಡೇಸ್ ಅವ್ರ ಬರ್ಡೇ ಕೂಡ ಇದೆ, ಫಸ್ಟ್ ಇಯರ್ ಬರ್ಡೇ. ಆಮೇಲೆ ಈ ಟೈಮಲ್ಲಿ ಹುಷಾರೆಲ್ಲ ತಪ್ಪಿಟ್ರೆ ಯಾಕೆ ಬೇಕು ಅಂತ ಅವ್ರಿಬ್ರೂ ಕರ್ಕೊತಿಲ್ಲ. ಮಮ್ಮಿ ನೋಡ್ಕೊತೀನಿ, ಇಲ್ಲ 1 ನೈಟ್ ಅಲ್ವಾ, ಅಂದರೆ ನೀವು ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಅಂದರು. ಸೊ ಹಂಗಾಗಿ ಸಿಹಿ ಸಿರಿ ಬರ್ತಿಲ್ಲ. ನಾನು ಸುನಿ ಅನು ಬರ್ತಿದ್ದಾಳೆ, ಮತ್ತು ಹೋಗ್ತಾ ಎಲ್ಲ ಜಾಯಿನ್ ಆಗ್ತಾರೆ. ಅವರೆಲ್ಲ ಬಂದ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್ ಸಿರಿ ಬಾಯ್. ನಾನು ನಿಮಗೆ ಒಂದು 5 ನಿಮಿಷ ನನಗೆ ಆಮೇಲೆ ಫ್ರೀ ಆದ್ಮೇಲೆ ಮಾಡ್ತೀನಿ. ಅನನ್ಯ ಜಾಯಿನ್ ಆದ್ರು. ಚಳಿ ಗಾಳಿ ಅಲ್ವಾ. ಸೇ ಹಾಯ್. ಹೆಲ್ತ್ ಇಂಪಾರ್ಟೆಂಟ್. ಕೊಡಿ ಮುಂದೆ ಒಂದು ಇಟ್ಕೊಳ್ಳೋದ ಒಂದು ಅಲ್ಲಿ ಕಾಲ ಹತ್ರ ಇಟ್ಕೊಳ್ಳಿ, ಮುಂದೆ ಒಂದು ಕಾಲ ಹತ್ರ ಇಟ್ಕೊಳ್ಳಿ. ಅಲ್ಲಿ ಪಟ್ ಇವನು ಸುವಾಸ ಬರ್ತವನೇ ಅಲ್ಲಿ ಇಟ್ಕೊಂಡ್ರೆ. ಏನಾದರೂ ಮಾತಾಡಿ. ಏನು ಮಾತಾಡೋದ? ಏನಿಲ್ಲ ಗಾಯ್ಸ್, ಸಕಲೇಶ್ಪುರಕ್ಕೆ ಹೋಗ್ತಾ ಇದೀವಿ. ಮಧು ಕೂಡ ಯಾವ ಊರು ಹೋಗ್ತಾ ಇದೀವಿ? ಚನ್ನಪಟ್ಟಣ. ಚನ್ನಪಟ್ಟಣನಾ? ಸುರೇಶ್ ಚೌಟ್ರಿಗೆ ಮದುವೆ ಬಂದವ್ರೆ. ದೊಡ್ಡಮ್ಮನ ಮಗಳದ್ದು. ನೀವು ನೋಡ್ತೀರಣ್ಣ? ನಾನು ನೋಡ್ತೀನಿ. ಸೊ ಗೈಸ್, ಈಗ ನಾವು ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಬೇಗ ಹೊರಡ್ಬೇಕಿತ್ತು, ಸ್ವಲ್ಪ ಲೇಟಾಗಿ ಹೊರಟ್ವಿ. ಆ್ಯಂಡ್ ಇದು ಇನ್ನೊಂದು ಕಾರಲ್ಲಿ ಇರೋರು. ಇಲ್ಲ ಇಲ್ಲ. ಮತ್ತೆ ಏನಾಗಬೇಕು ನಿಮಗೆ? ಶಿಹಾನ್ 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 ಅಂದೆ ನಾನು. ಹಾಯ್ ಹಾಯ್ ಹಾಯ್. ಸೊ ಗೈಸ್, ಈಗ ಇಲ್ಲಿ ಒಬ್ರು ಬರ್ಡೇ ಬಾಯ್ ಇದ್ದಾರೆ ಆಯ್ತಾ, ಅವ್ರಿಗೆ ವಿಶ್ ಮಾಡಕ್ಕೆ ಅಂತ ನಾವು ಇಷ್ಟು ಜನ ಹೋಗ್ತಿದೀವಿ. ನೋಡಿ ಫ್ರೆಂಡ್ಸ್, ನಾವು ಸೈಡ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಅಣ್ಣ ಹ್ಯಾಪಿ ಬರ್ಡೇ. ವಾ ಹೊಟ್ಟೋಯ್ತು. ಹಾಯ್ ಮಾಡು. ಹಾಯ್ ಸುನಿಲ್. ಚೆನ್ನಾಗೈತೆ ಮ್ಯಾಂಗೋ ಜ್ಯೂಸು. ಏನು ತಗೊಂಡ್ರಿ?
ನೋಡಿ ಗೈಸ್ ಅಳ್ಸ್ಲೆಂಡ್ ಕೀಳಕ್ಕೆ ಹೋಯ್ತವಳೆ ಅನು. ದೊಣ್ಣೆ ತಗೊಂಡು ಅನು ಹುಷಾರು ಆಗಿ ಬರ್ತತೆ ಆರಾಮಾಗಿ ಕಿತ್ಕೋಬಹುದು. ದೊಡ್ಡ ಕಿತ್ಕಳೆ ಆ ಕಡೆ ಅನು ಹಿಂದೆ ಹಿಂದೆ ಅಂದ್ರೆ ಆರಾಮಾಗಿ ಮನೆಗೆ ಎತ್ಕೋಗ್ಬಿಡ್ತಾನೆ. ಏ ಅನು ಅನು ನಿಮ್ ಎತ್ತು ಮಾತಾಡ್ರಿ ಕಿತ್ಕಳೆ. ಯಾರು ಅಲ್ಲಿ ಯಾರೇ ಬಂದ್ರು? ಯಾರು ಬಂದ್ರು? ಇನ್ನೊಂದ್ ಕಾರ್ ಬಂತು ನಡ್ರಿ ರೆಸಾರ್ಟ್ ಅಳ್ಸ್ಲೆಂಡ್ ಕಿತ್ಕೊ ಬರೋ. ಚೆನ್ನಾಗೈತೆ ದಪ್ಪಕ್ಕೆ ಮನೆಗ್ ತಗೋಗ್ ತಿನ್ಬೋದು. ಯಾವ್ದೋ ಸ್ಕೂಲ್ ಬಂದ್ ನಿಂತೈತೆ. ನನ್ನ ಡ್ರೀಮ್ ಕಾರ್. ಕಾರಲ್ಲಿ ಹೋಗ್ಬಿಟ್ಟವ್ರೆ ನೋಡಂಗೆ. ಗೈಸ್ ನಾವೀಗ ಜಸ್ಟ್ ರೀಚ್ ಆದ್ವಿ. 1 o'clockಗೆ ಚೆಕ್ ಇನ್ ಆಗಬೇಕಿತ್ತು. ನಾವು 3 ಗಂಟೆಗೆ ಬಂದಿದ್ದೀವಿ. ಹೊಟ್ಟೆ ಅಂತೂ ತುಂಬ ಹಸಿವಾಗ್ತಿದೆ. ಫಸ್ಟ್ ಹೋಗಿ ಊಟ ಮಾಡಿ ಈ ರೆಸಾರ್ಟ್ ಅಲ್ಲಿರೋ ಗಿಡ ಮರಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ ಅಂತ. ಈ ರೆಸಾರ್ಟ್ ಅಲ್ಲಿ ತುಂಬಾ 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 ಆಕ್ಸಿಜನ್ ಕಂಟೆಂಟ್ ಟ್ರೀಸ್ ಪ್ಲಾಂಟ್ಸ್ ಎಲ್ಲಾನು ಪ್ಲಾಂಟಿಂಗ್ ಮಾಡಿದ್ದಾರೆ. ಒಂದ್ ನಿಮಿಷ ಯಾವ್ದೋ ಒಂದು ರೂಮಲ್ಲಿ ಇಟ್ಬಿಟ್ಟು ಊಟ ಮಾಡ್ಕೊಂಡು ನೋಡಿ ಗೈಸ್ ನಮ್ಮ ಸಿಂಚು ಫುಲ್ ಡಿಸಿಪ್ಲಿನ್ ಸಿಂಚು ಆಗಿದ್ದಾರೆ. ವೆಜ್ಜೇನೆ ಒಳ್ಳೇದು ಪ್ರೋಟೀನ್. ಇದು ಗೀ ರೈಸು, ಇದು ವೈಟ್ ರೈಸು, ಸಾಂಬಾರು, ಇದು ನಾನ್ ವೆಜ್. ನಾನ್ ವೆಜ್ ಪರವಾಗಿಲ್ಲ ಕಣೆ ಆಗಿದೆ. ಈಗ ಯಾವ ಪೀಸ್ ಬೇಕು ನೀನು? ಓಕೆ ಎಂಜಾಯ್. ಬಾಯ್. ಊಟ ಮಾಡಿ. ಸೊ ಗೈಸ್ ಈಗ ಊಟ ಎಲ್ಲ ಆಯಿತು. ಜಿಪ್ ಲೈನ್ ಆ್ಯಕ್ಟಿವಿಟಿ ಅಂದರೆ ಓಪನ್ ಆಗಿದೆ ಅಂತೆ. ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೀವಿ. ವೆದರು ಫುಲ್ ಮಳೆ ಬರ್ತೈತೆ. ವೆದರು ಸೋನೆ ಆಗ್ತೈತೆ ಚಂದ. ಇಲ್ಲಿ ಹಿಂಗೆ ಒಂದು ಬಾ. ಮಳೆ ಬಂತು ಮಳೆ ಬಂತು ಮಳೆ ಬಂತು. ಜ್ಯೋತಿಯಲಿ ಇವ್ರು 3 ಜನ ತುಂಬಾ ಇಯರ್ಸ್ ಆದ್ಮೇಲೆ ಸಿಕ್ಕಿದ್ದಾರೆ. ಇವತ್ತು ಸಿಕ್ಕಿದ್ದಾರೆ ಅಲ್ಲ, ಟ್ರಿಪ್ಗೆ ಬಂದಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಅಟ್ಲೀಸ್ಟ್ ಅವಾಗ ಹೋಗ್ತಿರ್ತಾರೆ. ಆಂಟೀಸ್ ಇವರಿಬ್ರು. ಬಾಣಂತನ ಎಲ್ಲ ಮುಗಿಸಿ ಇವಾಗ ಫ್ರೀ ಆಗಿದ್ದೀವಿ. ಸರಿ ಇಲ್ಲ ಜಿಪ್ ಲೈನ್ ಇವಾಗ. ಸಿಯಾನ್ ಅವಳು ಯಾರು ಹೇಳು? ಅವಳು ನಾಳೆನೆ ರಿಜೆಕ್ಟ್ ಅವಳು. ಕೀ ಎಲ್ಲಿಡ್ಲಿ? ಕೀ ಬ್ಯಾಗ್ ಒಳಗಡೆ ಹಾಕಬಿಡು ವರ್ಷ. ಅದು ಪಕ್ಕದ ಹಿಡ್ಕೋ ಇವಾಗಲ್ಲ. ಆಮೇಲೆ ಹಗ್ಗ ಹಗ್ಗ ಹಾಕಿ ಹೇಳ್ಕೊಬೇಕಾಯ್ತದ ನೋಡ ಬನ್ನಿ.
ಸೊ ಗೈಸ್, ನನ್ನ ಜಿಪ್ಲೈನ್ ಕಾಮಿಡಿ ಏನಂದರೆ, ಅಲ್ಲಿ ಪಕ್ಕದಲ್ಲಿ ಹಗ್ಗ ಇದೆಯಲ್ಲ ಅದು ಬ್ರೇಕ್ ಅಂತೆ. ಆಪೋಸಿಟ್ ಸೈಡ್ ಇರೋರು ಬ್ರೇಕ್ ಅಂತ ಜೋರಾಗಿ ಕೂಗ್ತಾರೆ, ಆವಾಗ ಅದನ್ನ ಹಿಡ್ಕೊಂಡು ಎಳಿಬೇಕು, ಇಲ್ಲಾಂದರೆ ಫಾಸ್ಟಾಗಿ ಹೋಗಿ ಗುದ್ಕೊಬಿಡ್ತೀರ ಮರಕ್ಕೆ ಅಂತ ಹೇಳ್ತಿದ್ರು. ಆ್ಯಂಡ್ ಸುಹಾಸನ ಇದ್ದಾರಲ್ವ, ಅವ್ರಿಗೂ ಆ ಥರ ಆಯಿತು. ಅವರು ಫುಲ್ ಫೋರ್ಸಾಗಿ ಹೋದರು, ಬಟ್ ಜಸ್ಟ್ ಮಿಸ್ ಅವ್ರಿಗೆ ಹೊಡಿಲಿಲ್ಲ ಅಂತ ಹೇಳಿದ್ರು. ನಾನು ಓಕೆ, ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ ಅರ್ಥ ಆಯಿತು ನನಗೆ, ಬಟ್ ಅಲ್ಲಿ ಆಪೋಸಿಟ್ ಬ್ರೇಕ್ ಅಂತ ಕೂಗ್ತಿರೋ ಸೌಂಡೇ ಕೇಳಿಸ್ತಿರ್ಲಿಲ್ಲ ನನಗೆ. ನಾನು ಮಧ್ಯದಲ್ಲೇ ಇಟ್ಕೊಂಡು ಎಳೆದ್ಬಿಟ್ಟೆ ಬ್ರೇಕ್ನ. ಆಮೇಲೆ ಹಗ್ಗ ಹಾಕಿ ಮಧ್ಯದಿಂದ ಎಳ್ಕೊಂಡಿದ್ದಾಯಿತು. ಹಿಂಗಾಯಿತು ನಂದು ಜಿಪ್ಲೈನ್ ಕತೆ. ಆ್ಯಕ್ಟಿವಿಟೀಸ್ ಎಲ್ಲ ಆಡೋಕ್ಕಾಗಿಲ್ಲ, ಬರೀ ಜಿಪ್ಲೈನ್ ಒಂದು ಆಡಿದ್ವಿ. ಆ್ಯಂಡ್ ಮಳೆ ಬರ್ತಿತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಿದ್ದೀವಿ ಗೈಸ್. ಬಾ, ಕೊಡೋದನ್ನ ನಿನ್ನ ಬಂದಿದ್ದೆ ಕಡೆ. ಆಯಿತು, ಬಾಯ್ ಬಾಯ್ ಗೈಸ್. ಒಳಗೆ ಮುಳುಗ್ಸು. ಬೇಡ ಸುಮ್ಮನಿದೆ. ಫುಲ್ಲು ವೆದರ್ ಚೆನ್ನಾಗೈತಿ ಇವತ್ತು. ಬಿಸಿಲಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಸ್ಕೂಲಲ್ಲಿ ಆಟಾಡೋಕ್ಕೆ, ಬಟ್ ಈಗಲೂ ಏನಿಲ್ಲ, ನೈಸ್. ಏನು ಆಗಲ್ಲ, ಅವರೇ ಇಂಜೆಕ್ಟ್ ಮಾಡ್ಲಿಲ್ವ ಹಿಂಗೆ? ಏನಾದರೂ ಮಾಡಿದ್ರೆ ಏನಾದ್ರು ವಾಟರ್ ಇಂದ ಏನಾರು ಆದ್ರೆ ಹೊಸ ಫೋನ್ ನಾನೇ. ಹೌದಾ? ಏನೋ ಮಾಡ್ಲಿ. ನಿಜ, ನಾನು ತೋರಿಸ್ತೀನಿ. ಸೊ ಗಾಯ್ಸ್, ಈಗ ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡಿ ಮುಗೀತು. ಸ್ನ್ಯಾಕ್ಸ್ ಮತ್ತು ಟೀ, ಕಾಫಿ ಎಲ್ಲ ಕುಡಿತಾ ಇದ್ದೀವಿ. ಒಂದು ಇವಾಗ ರೈನ್ ಡ್ಯಾನ್ಸ್ಗೆ ಹೋಗ್ಬೇಕು. ಸ್ವಿಮ್ಮಿಂಗ್ ಪೂಲ್ ಒಳಗೆ ಕಾಫಿ ಕುಡಿತಾ ಬ್ರೋ, ಹಾಯ್ ಮಾಡಿ ಬ್ರೋ. ಏನಾದರೂ ಹೇಳಿ ಮಾತಾಡಿ ಬ್ರೋ. ಸಬ್ಸ್ಕ್ರೈಬ್ ಆಮೇಲೆ ಮಾಡ್ತೀನಿ. ಆಮೇಲೆ ಕಾಫಿ ಕುಡಿತೀನಿ. ಬೇಗ ಬಂದ್ಬಿಟ್ಟು ಅಯ್ಯಪ್ಪ, ಇವ್ಳಿಗೆ ಏನು ಬಂದಿರೋದು? ಇವ್ಳಿಗೆ ಡೈ ಡೈ ಅಂತ ಇವಳು. ಹಾಯ್, ಇವಳೆ ಸುಹಾಸ್. ಹ್ಯಾಪಿ ಬರ್ಡೇ ಸುಹಾಸ್. ಥ್ಯಾಂಕ್ ಯು. ಬೆಳಗ್ಗೆ ಆಗೈತೆ.
ತಲೆನೋವಂತೆ. ಆಚೆ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗೈತೆ. ಹಾಂ ಸರಿ, ಜಾಕೆಟ್ ಹಾಕೋಬ. ನಾನು ಹೋಗ್ತೀನಿ. ಬಾಯ್ ಬಾಯ್. ಹಲೋ ಗೈಸ್, ಸೊ ಇದು ನೆಕ್ಸ್ಟ್ ಮಾರ್ನಿಂಗ್. ನಮ್ಮ ರೂಮಿಂದ ಈ ಥರ ಇದೆ ವ್ಯೂ. ಓನಪ್ಪ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಏ ಪುಟ್ಟಣ್ಣ. ಕಾಫಿ ಲೇ, ಇಲ್ಲಿಗೆ ಎತ್ಕ ಬಾ. ಹೂಲ್ ನೋಡಪ್ಪ, ಆಟಾಡ್ತೀಯ ನೀನು ಚಿನ್ನಪ್ಪ? ಬೆಳಗ್ಗೆ ಬಂದು ಇವಳು ವಾಲಿಬಾಲಲ್ಲಿ ಆಟ ಆಡ್ತಾವಳೆ. ಅಲ್ಲಿ ನಮ್ಮ ಸಿಂಚು ನೋಡಿ ಹಂಗೆ ಸ್ಟೈಲಾಗಿ ಕಾಫಿ ಎತ್ಕೊಬಂದ್ಬಿಟ್ಟು ನಾನು ವ್ಯೂ ನೋಡ್ಕೊಂಡು ಕಾಫಿ ಕುಡಿತೀನಿ ಅಂತ ಇಲ್ಲಿಗೆ ಬಂದು ಕುಡಿತಾವಳೆ ಕಾಫಿನ. ಫೀಲ್ ಮಾಡಿಕೊಂಡು ಇಲ್ಲಿ ಅಲ್ಲೇ ರೈನ್ ಡ್ಯಾನ್ಸು, ಕ್ರಿಕೆಟ್ ಅಲ್ಲಾಡಕ್ಕೆ ಚಂದ ಇಲ್ಲಿಗಿಂತ. ಮಡ್ ವಾಲಿಬಾಲ್ ಅಂದಿದ್ದು ಇಲ್ಲೇನಾ? ಅಲ್ಲಲ್ಲ, ಅಲ್ಲಿ ಅನುನೇ. ಆದ್ರೆ ನಾನು ಆಡ್ತೀನಿ, ನನ್ನ ಜೊತೆ ಆಡೋರು ಬೇಕಲ್ಲ. ನಿಮ್ಮ ಜೊತೆ ಆಡಿದ್ರೆ ಇನ್ನೊಂದು ಲೋಟ ತರ್ತೀನಿ ಸಿಂಚು, ನಿನ್ಗೋಸ್ಕರ ಇನ್ನೊಂದು ಲೋಟ ಕುಡಿದ್ಬಿಡ್ತೀನಿ ಸಿಂಚು. ಈಗ ತರೋಗು. ಫ್ರೆಂಡ್ಗೋಸ್ಕರ ಇಷ್ಟು ಮಾಡಲ್ವೇನೆ ನೀನು? ಫ್ರೆಂಡು ಇನ್ನೇನು? ಓ, ಸೋಂಬೇರಿಗಳಿರಲ್ಲ. ಫಸ್ಟ್ ಕಾರ್ ಡ್ರೈವಿಂಗ್ ಕಲಿಬೇಕು. 5 ಗಂಟೆಗೆ ಹೋಗಿದ್ದು. ಹಲೋ, ಹಾಯ್ ಹಾಯ್. ಆಡಕ್ ಬರ್ದೇ ಇರೋರೆಲ್ಲ ವಿಡಿಯೋ ಸಲುವಾಗಿ ಮಾಡಿದ್ರೆ ಹಿಂಗೆ ಆಗೋದು. ಜೋರ ಕೊಡಿ. ಶಟಲ್ ಕಾಕ್ ಅಂದ್ರೆ ಅಲ್ಲೇ ನಿಂತ ಜಾಗದಲ್ಲೇ ಆಡೋದು, ಓಡಾಡ್ಕೊಂಡು ಆಡೋದಲ್ಲ. ಯಾ, 2 aunties are playing ಶಟಲ್ ಕಾಕ್. ಏನ್ ಮಾಡ್ತೀಯಾ? ಕಟ್ಟು ಮಾಡ್ತೀಯಾ? ಪಾಪ ಮಕ್ಕಳಾಗಿ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಬ್ಯಾಡ್ಮಿಂಟನ್. ಓ ಹೌದಾ? ಶ್ಯಾನ್ ಜೊತೆ ಆಡ್ತೀರಾ? ಇವ್ರು ಮಗನ್ ಜೊತೆ ಆಡ್ತಾರಂತೆ. ಶಿಹಾನ್ ಜೊತೆ ಆಡ್ತಾಳೆ ಇವಳು. ಅವಳು ಸಿಹಿ ಸಿರಿ ಜೊತೆ ಆಡ್ತಾಳೆ. ಈ ಕುಡಿಯಕ್ ಬರ್ದೇ ಇರೋರ್ಗೆ ನೆಲ ಡೊಂಕು ಅಂತ ಗೊತ್ತಾ? ಆ ಥರ ಆಡಕ್ ಬರ್ದೇ ಇರೋರ್ಗೆ ಪ್ಲೇಸ್ ಚೆನ್ನಾಗಿಲ್ಲ ಅಂತಿದ್ದಾರೆ ಇಲ್ಲಿ. ಗಾಡಿ ಶೆಟ್. Now aunties got pick up.
ಸಾಕಾ? ರಯ್ಯ ಬೀಳ್ತಾಳೆ ಬೀಳ್ತಾಳೆ. ಇನ್ನೊಸಿ ಅಯ್ಯೋ ಬಿದ್ದು ಇನ್ನೊಂದು ಚೂರೆ ಅಯ್ಯೋ ಹೇಳು ಬಂಡಿ ಮೇಲೆ ಕೂತೇ ಇಲ್ಲ. ಬದಿಯಲ್ಲೇ ನಮ್ಮ ಸಿಂಚು ಬಂಡಿ ಆಟ. ತಮ್ನೇಲು ಸಿಂಚು ತಮ್ನೇಲಲ್ಲಿ ಬದಿಯಲ್ಲಿ ಬಿದ್ದ ಲಾವಣ್ಯ. ಮುಂದೆ ಕಾಲ್ನ ಲಾಕ್ ಮಾಡ್ಕೋಬೇಕು ನೀವು ಸುನಿಯಣ್ಣ ತರ. ಅಲ್ವಾ? ಹಾಂ ಸೊ ಗಾಯ್ಸ್, ಇದು ಇವತ್ತಿನ ಬ್ರೇಕ್ಫಾಸ್ಟ್. ಟೈಮು ಆಗಲೇ ಎಷ್ಟು ಟೈಮ್ ಎಷ್ಟು 9:30. 11 ಗಂಟೆಗೆಲ್ಲ ಚೆಕ್ಔಟ್ ಆಗಬೇಕು. ಸೊ ತಿಂಡಿ ತಿನ್ಕೊಂಡು, ಇಲ್ಲಿ ಆ್ಯಕ್ಚುಲಿ ಈ ರೆಸಾರ್ಟ್ ಪಕ್ಕದಲ್ಲೇ ಅಬಿ ಫಾಲ್ಸ್ ಇರೋದು. ವಾಕಲ್ಲೇ ಅಂದರೆ ಬೈ ವಾಕೇ ಹೋಗ್ಬೋದಿತ್ತು, ಬಟ್ ಇವರೆಲ್ಲ ಕ್ರಿಕೆಟ್ ಆಡ್ಕೊಂಡು ಇದ್ರಲ್ಲ, ಸೊ ಹೋಗೋಕ್ಕಾಗಲಿಲ್ಲ. ಈಗ ರೆಡಿಯಾಗಿ ಫ್ರೆಶಪ್ ಆಗಿ ಹೋಗ್ತಾ ಹಂಗೆ ಆನ್ ದಿ ವೇ ಫಾಲ್ಸ್ನ ನೋಡಿಕೊಂಡು, ಮತ್ತು ದೇವರ ಮನೆ, ಎತ್ತಿನ ಭುಜ ಮತ್ತು ಬೆಟ್ಟದ ಭೈರವೇಶ್ವರ ಇದೆಲ್ಲ ಇಲ್ಲೇ. ಇಲ್ಲ, ಮುಖ ತೊಳ್ಕೊಂಡು ತಿಂತೀವಿ. ಈ ಟೆಂಪಲ್ಸ್ ಎಲ್ಲ ಇಲ್ಲೇ ಹತ್ರ. ಟೆಂಪಲ್ಸ್ ಎಲ್ಲ ಅಂತೀನಿ, ಟೆಂಪಲ್ ಬಟ್ ಬೆಟ್ಟದ ಭೈರವೇಶ್ವರ ಇದೆಲ್ಲ ಇಲ್ಲೇ ಇರೋದಂತೆ. ಸೊ ಆನ್ ದಿ ವೇ ಹೋಗ್ತಾ ಅಲ್ಲಿಗೆ ಹೋಗೋಣ ಮನೆಗೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸೊ ನಾವು ಫಸ್ಟ್ ನೀನು ಇಟ್ಕೋ ಮೊಬೈಲ್ನ. ಹಾಂ, ಸೊ ಗೈಸ್, ನಾವು ಸುಹಾಸ್ ಬ್ರೋ ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಮತ್ತು ಹಂಗೆ ಒಂದು ಸ್ವಲ್ಪ ಸ್ಟೆಕೇಶನ್ ಥರನೂ ಆಗುತ್ತೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅವ್ರನ್ನೇ ಕೇಳೋಣ, ಆಯಿತಾ? ಹೇಳಿ ಅಣ್ಣ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಹಾಂ, ನಾವು ಮಂಡ್ಯದಿಂದ ಸಕಲೇಶ್ಪುರಕ್ಕೆ ಬಂದು, ನಾವು ಇದ್ದದ್ದು ಅಬಿಬಿ ರೆಸ್ಟೋರೆಂಟ್ ಅಂತ. ಇಲ್ಲಿಗೆ ಬಂದ ತಕ್ಷಣ ರೂಮ್ ಕೊಟ್ಟರು. ಊಟ ಅಷ್ಟರಲ್ಲೇ ನಮ್ಗೆ ಊಟ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಗೈಸ್. ಆಮೇಲೆ
ಒಟ್ನಲ್ಲಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ವಣ್ಣ? ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಹೆಂಗನ್ಸ್ತು? ತುಂಬ ಚೆನ್ನಾಗಿತ್ತು. ನಾವು 2 ಗಂಟೆಗೆ ಬರಬೇಕಾದ್ರು 4 ಗಂಟೆಗೆ ಬಂದು ಅದಕ್ಕೆ ಸ್ವಲ್ಪ ಎಲ್ಲ ಲೇಟ್ ಆಯಿತು. ಆ ಜಿಪ್ ಲೈನ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಆ ಜಿಪ್ ಲೈನ್ ಇತ್ತಲ್ಲ, ಅಲ್ಲಿಂದ ಆಕಾಶ ಇನ್ನೊಂಚೂರು ನಾನು ಹಿಡ್ಕೊಳ್ದು ಹೋಗಿದ್ರೆ 2 ಕಾಲು ಇಷ್ಟೊತ್ತಿಗೆ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಅವರು ಬ್ರೇಕ್ ಹಿಡೀರಿ ಅಂತಂದ್ರೆ ನಾನು ಯಾವ ಬ್ರೇಕ್ ಒಂದು ಕೈಗೆ ಕೊಟ್ಟಿಲ್ಲ ಅನ್ಕೊಂಡು ನುಗ್ಬಿಟ್ಟೆ. ಅದಾದ್ಮೇಲೆ ತುಂಬ ಚೆನ್ನಾಗಿತ್ತು. ನೈಟ್ ಅಂತೂ ಡಿನ್ನರು ಅವರು ಸೆಪ್ರೇಟಾಗಿ ಅವರು ಫೈರ್ ಕ್ಯಾಂಪ್ ಹಾಕ್ಬೇಕಾಗಿತ್ತು. ಆದ್ರೂ ಪರವಾಗಿಲ್ಲ, ಅದ್ರ ಮಧ್ಯದಲ್ಲಿ ನಾನು ಕೇಕ್ ಕುಯ್ಸಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ. ನನಗೆ ತುಂಬ ಖುಷಿ ಆಯ್ತು. ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಗೋಲ್ಡ್ ಚೈನ್ ಬೇರೆ ಹಾಕ್ಬಿಟ್ರು. ನನಗೆ ಇನ್ನೂ ಖುಷಿ ಆಯಿತು. ಅದಾದ್ಮೇಲೆ ಏನೋ ಮಧ್ಯದಲ್ಲಿ ಒಂದಿನ ತುಂಬ ಎಂಜಾಯ್ ಮಾಡೋ ರೀತಿಲಿ ಇದ್ದೋ ನಾವು. ಮತ್ತೆ ಹಿಂಗೆ ಬರ್ತಾ ಇರ್ತೀವಿ. ಆಮೇಲೆ ಓಕೆ, ನನ್ನ ತಂಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಲಾವು ಸುನಿಲ್ ಲಾವಣ್ಯ ವ್ಲಾಗ್ಸ್ಗೆ ಯಾವಾಗಲೂ ಸಬ್ಸ್ಕ್ರೈಬ್ ಕೊಡಿ, ಯಾವಾಗಲೂ ಲೈಕ್ ಕೊಡಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ನಾವು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ತೀವಿ ಅಲ್ಲಿ ನಾವು ಸಿಗ್ತೀವಿ. ಕೀಪ್ ವಾಚಿಂಗ್. ಈಗ ಚೆಕ್ಔಟ್ ಆಗ್ತಿದ್ದೀವಿ. ಹೇಳು ಅದನ್ನೆಲ್ಲ. ಹೇಳ್ದೆ ಆಗ್ಲೇ. ಈಗ ಅಲ್ಲಿ ಫೋಟೋ ಸೆಷನ್ ನಡೀತಿದೆ. ನಾವೆಲ್ಲ ಗ್ರೂಪ್ ಎಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡು ನೀನು ಗೈಸ್, ಇವಾಗ ನಾವು ಬಂದ್ವಿ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಜನಸಾಗರ. ಆ್ಯಂಡ್ ಇಲ್ಲಿ ವ್ಯೂ ಚೆನ್ನಾಗಿದೆ ತುಂಬ. ಮೇ ಬಿ ಅದೇ ಅನಿಸುತ್ತೆ ಎತ್ತಿನ ಭುಜ. ಫಿಕ್ಸ್ ಆಗಲ್ಲ ನಮ್ಮದು ಫಸ್ಟ್. ಸೊ ಗಾಯ್ಸ್, ಬೆಟ್ಟದ ಭೈರವೇಶ್ವರ ಟೆಂಪಲಲ್ಲಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತಿದ್ದು ನಾವು ಮತ್ತೆ ವಾಪಸ್ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಸೊ ನಮಗೆ ಎತ್ತಿನ ಭುಜ ಆಗಲಿ, ದೇವರ ಮನೆ, ಆ ಪ್ಲೇಸಸ್ನೆಲ್ಲ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಅಂದರೆ ಹೋಗೋಕ್ಕಾಗಲಿಲ್ಲ. ತುಂಬ ಅಂದರೆ ಅದು ತುಂಬ ಬ್ಯೂಟಿಫುಲ್ ಪ್ಲೇಸಸ್ಸು. ಮಾರ್ನಿಂಗ್ ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ನಾವು ಹೋಗಿದ್ದ ಟೈಮಲ್ಲಿ ವೆದರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಅದೊಂದನ್ನು ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಗೊತ್ತಿಲ್ಲ, ಅದು ಮತ್ತೆ ಸಕಲೇಶ್ಪುರಕ್ಕೆ ಹೋಗ್ತೀವಾ ಇಲ್ವಾ ಗೊತ್ತಿಲ್ಲ, ಬಟ್ ಹೋದಾಗ ಹೋಗಬೇಕಿತ್ತಲ್ಲಿಗೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಈಗ ವಾಪಸ್ ನಮ್ಮ ಪಯಣ ಶ್ರೀರಂಗಪಟ್ಟಣಕ್ಕೆ. ಜೊತೆಯಲ್ಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ತುಂಬ ಕುತೂಹಲ. ಆ್ಯಂಡ್ ಲಂಚ್ ಟೈಮ್ ಆಗಿತ್ತು. ಅಲ್ಲೇ ಆನ್ ದಿ ವೇ ಒಂದು ಹೋಟೆಲ್ ಸಿಕ್ತು. ಅಲ್ಲಿ ಲಂಚ್ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಊರ ಕಡೆ ಹೊರಟ್ವಿ. ಹಲೋ. ಸೊ ನಿನ್ನೆ ನಾವು ಬಂದಾಗ 7:38 ಹಂಗಾಗಿತ್ತು. ಆ್ಯಂಡ್ ನಾನು ಬ್ಲಾಗ್ನ ಎಂಡ್ ಮಾಡೋದೇ ಮರೆತೆ. ನನಗೆ ಎಷ್ಟೊತ್ತಿಗೆ ಸಿಹಿ ಸಿರಿನ ನೋಡ್ತೀನೋ ಅವರಿಬ್ಬರನ್ನ ಆಟಾಡಿಸ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಬಿಕಾಸ್ ಒಬ್ಳನ್ನ ಬಿಟ್ಟು ಇನ್ನೊಬ್ಳ ಜೊತೆ ಇರ್ತಿದ್ದೆ, ಬಟ್ ಇಬ್ಬರೂ ಬಿಟ್ಟು ಫಸ್ಟ್ ಟೈಮ್ ನಾನು ಈ ಥರ ಹೊರಗಡೆ ಹೋಗಿದ್ದಿದ್ದು. ಸೊ ಅವರಿಬ್ಬರ ಜೊತೆ ಆಟ ಆಡ್ಕೊಂಡು ನಾನು ಬ್ಲಾಗ್ನ ಎಂಡ್ ಮಾಡೋದೇ ಮರೆತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅಲ್ಲಿಂದ ಅದೇ ಅಪ್ಪ ಅವ್ರ ಮನೆಗೆ ಡ್ರಾಪ್ ಮಾಡಿಸ್ಕೊಂಡಿದ್ದೆ ನಿನ್ನೆ ನೈಟು. ಆ್ಯಂಡ್ ಇವತ್ತು ಮತ್ತೆ ಇಲ್ಲಿಗೆ ಊರಿಗೆ ಬಂದೆ. ಸೊ ನನಗೆ ಸಖತ್ ಖುಷಿ ಆಯಿತು ಆ್ಯಂಡ್ ಸಖತ್ತಾಗಿತ್ತು. ನನಗೊಂಥರ ರಿಫ್ರೆಶಿಂಗ್ ಅನಿಸ್ತು. ಚೆನ್ನಾಗಿತ್ತು. ಒಂದು ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಎಲ್ಲ ನ್ಯೂ ಮಾಮ್ಸ್ಗೆ ಗೊತ್ತಿರುತ್ತೆ, ಒಂಥರ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತೀವಿ. ನಾನಂತೂ ಆಲ್ಮೋಸ್ಟ್ ನನ್ನ ಪ್ರೆಗ್ನೆನ್ಸಿ ಇದ್ದಾಗಿಂದನೂ ಹೈ ರಿಸ್ಕ್, ಅಂದರೆ ಟ್ವಿನ್ ಬೇಬೀಸ್ ಇದ್ದಿದ್ದರಿಂದ ನನಗೆಲ್ಲೂ ಜಾಸ್ತಿ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದರು. ಸೊ ಹಂಗಾಗಿ ನಾನು ಎಲ್ಲೂ ಹೋಗಿರಲಿಲ್ಲ. ಮತ್ತು ಪಾಪು ಆದಮೇಲೂ ಅಷ್ಟೇ ಇದೇ ಫಸ್ಟ್ ಟೈಮ್. ಅಂದರೆ ಇಲ್ಲಿಲ್ಲೇ ಹತ್ತತ್ರ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಿ, ಬಟ್ ಈ ಥರ ಹೊರಗೆ ತುಂಬ ಲಾಂಗ್ ಹೋಗಿದ್ದು ಇವಾಗಲೇ. ಸಖತ್ ಖುಷಿ ಆಯಿತು ಆ್ಯಂಡ್ ಸಖತ್ತಾಗಿತ್ತು.
ಆ್ಯಂಡ್ ನೀವು ನೋಡಿದ್ರಲ್ವ ಈ ವ್ಲಾಗಲ್ಲಿ ಎಷ್ಟು ಜನ ಇದ್ರಲ್ವ ಅವರೆಲ್ಲ ಒಂಥರ ಸುನಿಗೆ ಫ್ರೆಂಡ್ಸು. ನಾವೆಲ್ಲ ಆಲ್ಮೋಸ್ಟ್ ತುಂಬ ವರ್ಷದಿಂದನೂ ಹಿಂಗೆ ಎಲ್ಲಿಗೋದ್ರೂ ನಾವು ಇಷ್ಟು ಜನನೂ ಹೊರಗಡೆ ಹೋಗ್ತೀವಿ. ಆ್ಯಂಡ್ ಒಂಥರ ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅಂತಲೇ ಹೇಳ್ಬೋದು, ಫ್ರೆಂಡ್ಸ್ ಕಮ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಒಂದೆರಡು ಪ್ಲೇಸಸ್ಗೆ ಮಾತ್ರ ಹೋಗೋಕ್ಕಾಗಲಿಲ್ಲ, ಅದೊಂದು ಸ್ವಲ್ಪ ಡಿಸಪಾಯಿಂಟೆಡ್ ಅನಿಸ್ತು ಅಷ್ಟು. ಅದು ಬಿಟ್ಟರೆ ಸಖತ್ತಾಗಿತ್ತು. ಸೊ ಅಷ್ಟೇ, ಇದಾಗಿತ್ತು ನಮ್ಮ ಸಕಲೇಶ್ಪುರ ಟ್ರಿಪ್ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.